ಹಾಯ್ ಎವ್ರಿವನ್, ವೆಲ್ಕಮ್ಸ್ ಟು ಎವರ್ಸ್ ಕ್ಲೌಡ್ ಕಿಚನ್. ಇನ್ನು 2025 ಎಂಡಿಂಗಲ್ಲಿದ್ದೀವಿ. ಇನ್ನೇನು ಕೌಂಟ್ ಡೌನಲ್ಲಿದೆ, ಕೌಂಟ್ ಡೌನಲ್ಲಿದೆ. ಹಾಗಾಗಿ ಈ ಎಂಡಿಂಗಲ್ಲಿ ನಾನೊಂದು ಸ್ವೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈ ಸ್ವೀಟ್ ಯಾವುದು ಅಂದರೆ ಧಾರವಾಡ ಪೇಡ. ಇದಕ್ಕೆ 175 ಹಿಸ್ಟೋರಿಕಲ್ ಇದಿದೆ. ಆಮೇಲೆ ಇನ್ನೊಂದು ಸಂತೋಷದ ವಿಚಾರ ಏನಂದರೆ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಹಾಗಾಗಿ ನಾವೆಲ್ಲ ಖುಷಿ ಪಡಬೇಕು. ನಾನೀಗ ಈ ಸ್ವೀಟ್ನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾತ್ರೆಗೆ ಒಂದು ಕಪ್ ಶುಗರ್ ತಗೋತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಬೂರ ಸಕ್ಕರೆನ ಪ್ರಿಪೇರ್ ಮಾಡೋಣ. ಲೋ ಫ್ಲೇಮಲ್ಲಿ ಒಂದು 6 ಮಿನಿಟ್ಸ್ನು ಇದನ್ನು ಇದು ಮಾಡಬೇಕು. ಲೋ ಫ್ಲೇಮಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಅಲ್ಲಾಡಿಸ್ತಾ ಇರಬೇಕು. ಅಲ್ಲಾಡ್ಸಾದ್ಮೇಲೆ ಇದು ಈ ಥರ ಆಗಬೇಕು. ಬಟ್ ಇದನ್ನು ನೀವು ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆಗೋಕ್ಕೆ ಬಿಡಬೇಡಿ. ಹಿಂಗೆ ಒಂದು 5 to 6 ಮಿನಿಟ್ಸ್ ಅಲ್ಲಾಡಿಸ್ತಾ ಇರಿ. ಈ ಥರ ಪ್ರಿಪೇರ್ ಆದಮೇಲೆ ಏನು ಮಾಡಿ ಅಂದರೆ ಸ್ಟವ್ನ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿ ಒಂದು 2-3 ಮಿನಿಟ್ಸು ಹಿಂಗೆ ಅಲ್ಲಾಡಿಸಿ. ಇದನ್ನು ಹಿಂಗೆ ನೆಕ್ಸ್ಟ್ ಅಲ್ಲಾಡ್ಸೆಲ್ಲ ಆದಮೇಲೆ ಬೂರ ಸಕ್ಕರೆ ರೆಡಿ ಆಗುತ್ತೆ. ಬೂರ ಸಕ್ಕರೆ ಆ್ಯಕ್ಚುಲಿ ಹೊರಗಡೆನೂ ಸಿಗುತ್ತೆ. ಇದನ್ನು ನೀವು ಮನೇಲೇ ಮಾಡ್ಕೋಬೋದು. ತೋರಿಸಿದ್ನೆಲ್ಲ ಹಿಂಗೆ ಮಾಡ್ಕೊಳ್ಳೋದು. ಈಗ ಇದಕ್ಕೆ ನಾವು ಗ್ರೈಂಡಿಂಗ್ ಮಾಡಬೇಕು, ಪೌಡ್ರ್ ಮಾಡಿ. ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ. ಅಂದರೆ ಆನ್ ಆಫ್ ಮಾಡಿ, ತುಂಬ ಪೌಡ್ರೂ ಮಾಡ್ಕೋಬೇಡಿ. ಬೂರ ಸಕ್ಕರೆ ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ 2 ಕಪ್ ಮಿಲ್ಕಿನ ಪೌಡ್ರ್ ಹಾಕಬೇಕು. ಒಂದು ಟೇಬಲ್ ಸ್ಪೂನ್ ಗೀ ಹಾಕಬೇಕು. ಗೀ ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಸ್ಲೋ ಫ್ಲೇಮಲ್ಲಿ ಬ್ರೌನಿಷ್ ಆಗೋವರೆಗೂ ನೀವು ಇದು ಆ್ಯಕ್ಚುಲಿ ಸಿಲ್ವರ್ ಪಾತ್ರೆಯಲ್ಲಿ ಆಗಲಿಲ್ಲ, ಅದರಲ್ಲೇ ಅಂಟ್ಕೊಳ್ಳೋದು. ಅದಕ್ಕೆ ತವಾ ತಗೊಂಡು ಫ್ರೈ ಮಾಡಿದ್ದೀನಿ. ಈಗ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಾಯಿತು. ಈಗ ಬ್ರೌನಿಷ್ ಆದಮೇಲೆ ಏನು ಮಾಡಬೇಕು ಅಂದರೆ ಒಂದು 5 ನಿಮಿಷ ಇದನ್ನು ತಣ್ಣಕ್ಕಾಗಕ್ಕೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಬೇಕು. 10ರಿಂದ 15 ನಿಮಿಷ ತಣ್ಣಕ್ಕಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಈಗ ಇದನ್ನು ಗ್ರೈಂಡರಿಗೆ ಹಾಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡೋಣ. ಪೌಡ್ರು ರೆಡಿ ಆಯಿತು. ಈಗ ಇದಕ್ಕೆ ಆವಾಗಲೇ ಬೂರ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದನ್ನೊಂದು 4 ಸ್ಪೂನ್ ಆ್ಯಡ್ ಮಾಡಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟೊಂದು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಸ್ವಲ್ಪ ಇಲಾಚಿ ಪೌಡರ್, ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಗೀ. ಈಗ ಇದನ್ನು ಮ್ಯಾರಿನೇಟ್ ಮಾಡೋಣ. ಎಲ್ಲ ಮ್ಯಾರಿನೇಟ್ ಆದಮೇಲೆ ಈಗ ಪೇಡ ರೆಡಿ ಮಾಡೋಣ. ಈ ಥರ ಉಂಡೆ ಮಾಡಿಕೊಂಡು ಬೂರ ಸಕ್ಕರೆಗೆ ಡಿಪ್ ಮಾಡಿ. ನೋಡಿ ಫ್ರೆಂಡ್ಸ್, ಹಾಗೆ ಹೋಯ್ತು ಧಾರವಾಡ ಪೇಡ. ಫೈನಲಿ ಧಾರವಾಡ ಪೇಡ ರೆಡಿಯಾಗಿದೆ. ಅದು ಟೇಸ್ಟ್ ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ. ಸೂಪರ್ ಆಗಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಬರ್ತೀನಿ.